ನಮಸ್ತೆ. ಮನಸ್ಸೇ ನೀ ಬದಲಾಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ನನ್ನ ಹತ್ತಿರ ಅದು ಇಲ್ಲ ಇದು ಇಲ್ಲ ಅಂತ ಹೇಳಿ ಕೊರಗ್ತಾನೆ ಇರ್ತೀವಿ. ಆದರೆ ನಮ್ಮ ಹತ್ತಿರ ಇರುವುದಕ್ಕೆ ನಾವು ಎಂದಾದರೂ ಧನ್ಯವಾದವನ್ನ ಹೇಳಿದ್ದೇವಾ? ಆ ಒಂದು ಸಣ್ಣ ಬದಲಾವಣೆ ನಮ್ಮ ಜೀವನದಲ್ಲಿ ಇಡೀ ಜೀವನವನ್ನೇ ಬದಲಾಯಿಸಬಲ್ಲದು. ಅದೇ ಯಾವುದು ಅಂತಂದ್ರೆ ಕೃತಜ್ಞತೆ. ಕೃತಜ್ಞತೆ ಅಂತಂದ್ರೆ ಅದು ನಮ್ಮ ಜೀವನದಲ್ಲಿ ಸಮೃದ್ಧಿಯನ್ನ ಹೇಗೆ ತಂದ್ಕೊಳ್ಬಹುದು ಅಂತ ತಿಳಿಯೋಣ ಬನ್ನಿ. ಕೃತಜ್ಞತೆ ಅನ್ನೋದು ಕೇವಲ ಥ್ಯಾಂಕ್ ಯು ಹೇಳೋದಲ್ಲ, ಇದು ಒಂದು ಭಾವನೆ. ನಮ್ಮಲ್ಲಿ ಏನಿದೆ ಅದ್ರ ಬಗ್ಗೆ ತೃಪ್ತಿಯನ್ನ ವ್ಯಕ್ತಪಡಿಸಬೇಕು. ಬ್ರಹ್ಮಾಂಡಕ್ಕೆ ಧನ್ಯವಾದವನ್ನ ಅರ್ಪಿಸುವುದು. ಯಾವಾಗ ನಾವು ಕೃತಜ್ಞತರಾಗಿರ್ತೀವೋ ಆಗ ನಮ್ಮ ಮನಸ್ಸು ಕೊರತೆಯಿಂದ ಸಮೃದ್ಧಿಯ ಕಡೆಗೆ ಸಾಗುತ್ತದೆ. ನೆನ್ಪಿಡಿ, ನೀವು ಯಾವುದಕ್ಕೆ ಕೃತಜ್ಞತೆ ಸಲ್ಲಿಸ್ತೀರೋ ಅದು ನಿಮ್ಮ ಜೀವನದಲ್ಲಿ ಹೆಚ್ಚಾಗ್ತಾ ಹೋಗ್ತದೆ. ಕೃತಜ್ಞತೆ ಅನ್ನುವುದು ಒಂದು ಮ್ಯಾಜಿಕ್ ಕೀ ಆಗ್ಬಿಟ್ಟಿದೆ. ಈ ಮನುಷ್ಯನ ಜಗತ್ತಿನಲ್ಲಿ ಈಗ ತೀರಾ ಅಪರೂಪವಾಗಿ ಕಂಡುಬರುವಂತಹ ಗುಣ ಅಂತಂದ್ರೆ ಉಪಕಾರ ಸ್ಮರಣೆ, ಅಂದ್ರೆ ಕೃತಜ್ಞತೆಯನ್ನ ಹೇಳೋದು. ಕೃತಜ್ಞತೆ ಸಲ್ಲಿಸುವುದು ನಾವು ವ್ಯಕ್ತಿಗಳಿಗೆ ಸ್ಪೆಷಲ್ ಆಗಿ ಕಾಣ್ತೀವಿ. ಥ್ಯಾಂಕ್ ಯು ಹೇಳೋದು, ಸಾರಿ ಹೇಳೋದು, ಎಕ್ಸ್ಕ್ಯೂಸ್ ಮೀ ಹೇಳೋದು, ಈ ಶಬ್ದಗಳು ನಮ್ಮ ಜೀವನದಲ್ಲಿ ವ್ಯಾವಹಾರಿಕವಾಗಿ ಹೆಚ್ಚಾಗಿ ನಾವು ಬಳಸ್ತಾ ಇರ್ತೀವಿ. ಅದು ನಮ್ಮ ವ್ಯಕ್ತಿತ್ವಕ್ಕೆ ಬಹಳ ಇಷ್ಟವಾಗಿ ಬಿಡುತ್ತದೆ. ಈ ವ್ಯಕ್ತಿತ್ವವನ್ನ ನಾವು ಇಟ್ಕೊಂಡ್ರೆ ನಮ್ಮ ಜೀವನದಲ್ಲಿ ನಾವು ಬದಲಾವಣೆಯನ್ನ ಆಗ್ತಾ ಹೋಗ್ತೀವಿ. ಹೆಚ್ಚಿನ ಸಮಯದಲ್ಲಿ ನಾವು ಸ್ನೇಹದ ವಲಯದಲ್ಲಿ ಅಂದ್ರೆ ಫ್ರೆಂಡ್ಶಿಪ್ ಸರ್ಕಲ್ ಅಲ್ಲಿ, ಮನೆಯಲ್ಲಿ ನಾವು ಕೃತಜ್ಞತೆಯನ್ನ ಹೇಳೋದನ್ನ ಮರ್ತು ಬಿಡ್ತೀವಿ. ಹೊತ್ತಿಗೆ ರುಚಿಯಾಗಿ ಊಟವನ್ನ ಮಾಡಿ ಬಡಿಸುವಂತಹ, ಮನೆಯಲ್ಲಿರುವಂತಹ ವಸ್ತುಗಳನ್ನ ಶುಚಿಯಾಗಿಡುವಂತಹ, ಮಕ್ಕಳನ್ನ ಚಂದವಾಗಿ ನೋಡಿಕೊಳ್ಳುವಂತಹ ಅನೇಕ ಗೃಹಿಣಿಯರಿಗೆ ಉಪಕಾರ ಸ್ಮರಣೆ ದೊರಕಿರೋದಿಲ್ಲ. ಥ್ಯಾಂಕ್ ಯು ಅಂತ ಯಾರೂ ಹೇಳೋದಿಲ್ಲ. ಎಲ್ಲಕ್ಕೂ ಥ್ಯಾಂಕ್ಸ್ ಅಂತ ಫಾರ್ಮಲ್ ಆಗಿ ಹೇಳ್ಬೇಕಂತೇನಿಲ್ಲ. ಊಟ ಸೂಪರ್ ಆಗಿತ್ತು, ನೀನು ಇಷ್ಟು ಚೆನ್ನಾಗಿ ನೀನು ಮನೆತನವನ್ನ ಸಾಗಿಸ್ತಾ ಇದೀಯಾ ಅನ್ನೋದು ಮ್ಯಾಜಿಕ್ ಕೀ. ಹೇಳಿದ್ರೆ ಸಾಕು. ಒಳ್ಳೆಯ ಟೇಸ್ಟ್ ಇದ್ರೆ ಅದೆಷ್ಟೋ ಚೆನ್ನಾಗಿ ಸೀರೆ ಆರಿಸ್ತೀಯ ಅಲ್ವಾ, ಕೆಲಸ ತುಂಬಾ ಚೆನ್ನಾಗಿ ಶ್ರದ್ಧೆಯಿಂದ ಮಾಡ್ತೀಯ, ಆಫೀಸ್ಗೆ ಹೋಗ್ಬೇಕಾದ್ರೆ ನನಗೆ ಬೇಕಾದ ವಸ್ತುಗಳನ್ನೆಲ್ಲ ನೀಡ್ತೀಯ. ಈ ರೀತಿ ಸಣ್ಣ ಪುಟ್ಟ ಮಾತುಗಳನ್ನ ಹೇಳ್ತಾ ಕೃತಜ್ಞತೆಯನ್ನ ವ್ಯಕ್ತಪಡಿಸೋದ್ರಿಂದ ಆ ವ್ಯಕ್ತಿಯು ಮನಸ್ಸಿನಲ್ಲಿ ಕೂಡ ಸಂತೋಷ ಅನ್ನೋದು ಹುಟ್ಟುತ್ತದೆ. ಯಾವ ಸಂಬಂಧಗಳಲ್ಲಿ ಉಪಕಾರ ಸ್ಮರಣೆ ಇರೋದಿಲ್ವೋ ಆ ಸಂಬಂಧ ಗಟ್ಟಿಯಾಗಿರೋದಿಲ್ಲ. ಉಪಕಾರ ಸ್ಮರಣೆ ಇದ್ರೆ ಆ ಸಂಬಂಧ ಕೊನೆವರೆಗೂ ಗಟ್ಟಿಯಾಗಿ ಇರ್ತದೆ. ಉಪಕಾರ ಸ್ಮರಣೆ ಅಂದ್ರೆ ಕೃತಜ್ಞತೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಹುಡುಕಿ ವಂದನೆಯನ್ನ ಅರ್ಪಿಸುವಂತಹ ಗುಣವನ್ನ ನಾವಿಟ್ಕೊಂಡ್ರೆ ಯೂನಿವರ್ಸು ಕೂಡ ನಮ್ಗೆ ಮತ್ತಷ್ಟು ನೀಡ್ತದೆ. ಉಪಕಾರ ಸ್ಮರಣೆ ಇದ್ರೆ ಯಶಸ್ಸಿನಲ್ಲಿ ನಾವು ಯಶಸ್ಸಾಗ್ತೀವಿ, ಜೀವನದಲ್ಲಿ ಮುಂದನ್ನ ಬರ್ತೀವಿ. ಕೃತಜ್ಞತೆಯನ್ನ ಯಾವ ರೀತಿ ವ್ಯಕ್ತಪಡಿಸ್ಬೇಕು ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ಳೋಣ ಬನ್ನಿ. ಕೃತಜ್ಞತೆಯನ್ನ ವ್ಯಕ್ತಪಡಿಸಬೇಕಾದ್ರೆ ಆ ಕೃತಜ್ಞತೆಯಿಂದ ಆಗುವಂತಹ ಲಾಭವೇನಂತಂದ್ರೆ ಮನಸ್ಥಿತಿ ಸುಧಾರಣೆ ಆಗ್ತದೆ, ಆತಂಕ ಕಡಿಮೆ ಆಗ್ತದೆ, ಗೆಲುವನ್ನ ಆಕರ್ಷಿಸ್ತೀವಿ, ಸಂಬಂಧಗಳನ್ನ ಸರಿದೂಗಿಸ್ತೀವಿ. ಹೊರಗಡೆ ಏನೇ ಇದ್ರೂ ನಮ್ಮಲ್ಲಿ ಒಂದು ಪ್ರಕಾಶಮಾನವಾದಂತಹ ಒಂದು ಜಾದುವಿನ ಕಿಲಿ ಕೈ ಇರ್ತದೆ, ಅದೇ ಕೃತಜ್ಞತೆ. ಕೃತಜ್ಞತೆಯಿಂದ ನಾವು ಎಲ್ಲವನ್ನ ಸರಿಪಡಿಸ್ಬೋದು. ಈ ಕೃತಜ್ಞತೆಯಿಂದ ಏನಾಗ್ತದೆ ವಿಜ್ಞಾನದ ಪ್ರಕಾರ ತಿಳ್ಕೊಳ್ಬೇಕಂತಂದ್ರೆ, ನಾವು ಕೃತಜ್ಞತೆಯನ್ನ ಹೇಳೋದ್ರಿಂದ ಭಾವನಾತ್ಮಕವಾಗಿ ನಿಯಂತ್ರಣ ಪಡಿತೀವಿ, ನಿರ್ಧಾರ ತೆಗೆದುಕೊಳ್ಳುವಂತಹ ಮನಸ್ಥಿತಿಯನ್ನ ನಾವು ಕಲ್ಕೊಳ್ತೀವಿ.
ಈ ಕೃತಜ್ಞತೆಯನ್ನು ಹೇಳೋದ್ರಿಂದ ನಮ್ಮ ದೇಹದಲ್ಲಿ ಕಾರ್ಟಿಸೋಲ್ ಅನ್ನುವಂತಹ ಹಾರ್ಮೋನ್ ಬರ್ತದಲ್ಲ, ಅದು ಕಡಿಮೆ ಆಗ್ತದೆ. ಟೆನ್ಷನ್ ಆದಾಗ ಜಾಸ್ತಿ ಉತ್ಪತ್ತಿ ಆಗುವಂತಹ ಹಾರ್ಮೋನು ತಕ್ಕ ಮಟ್ಟಿಗೆ ಕಡಿಮೆ ಆಗ್ತದೆ. ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಮತ್ತು ಭಾವನಾತ್ಮಕ ಸಮತೋಲನ ಕೂಡ ಹೆಚ್ಚಾಗ್ತದೆ. ನಾವು ಸಂತೋಷದಿಂದ ಮತ್ತೊಬ್ಬರಿಗೆ ಕೃತಜ್ಞತೆಯನ್ನ ಸಲ್ಲಿಸೋದ್ರಿಂದ ಡೊಪಮೈನ್ ರಿಲೀಸ್ ಆಗ್ತದೆ. ಸೆರೋಟೋನಿನ್ ಅನ್ನುವಂತಹ ರಾಸಾಯನಿಕ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗ್ತದೆ. ದೃಷ್ಟಿಕೋನದ ಕೊರತೆಯಿಂದ ಕೂಡ ನಾವು ಅತೃಪ್ತಿಯಿಂದ ಇರೋದ್ರಿಂದ, ಭಯ, ನಂಬಿಕೆ ಇಲ್ಲದೆ ಇರುವುದರಿಂದ ಕೂಡ ಕೃತಜ್ಞತೆಯನ್ನ ನಾವು ವ್ಯಕ್ತಪಡಿಸುವುದಿಲ್ಲ. ಹೀಗಾಗಿ ದೃಷ್ಟಿಕೋನವನ್ನ ಬದಲಿಸಿಕೊಳ್ಬೇಕು. ಅತೃಪ್ತಿಯಿಂದ ತೃಪ್ತಿಯ ಕಡೆಗೆ, ಭಯದಿಂದ ನಂಬಿಕೆ ಕಡೆಗೆ ಈ ಕೃತಜ್ಞತೆ ಕರ್ಕೊಂಡು ಹೋಗ್ತದೆ ಅಂತ ಹೇಳ್ತಾ, ಕೃತಜ್ಞತೆ ದಿನಾಲು ಯಾವ ರೀತಿ ನಾವು ವ್ಯಕ್ತಪಡಿಸಬೇಕು? ಮೊದಲು ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಬಲಗೈಯನ್ನ ನಮ್ಮ ಹೃದಯದ ಮೇಲೆ ಇಟ್ಕೊಳ್ಬೇಕು. ನಿಧಾನವಾಗಿ ಉಸಿರನ್ನ ತಗೊಂಡು ನಿಧಾನವಾಗಿ ಉಸಿರನ್ನ ಬಿಡ್ತಾ, ಇಂದಿನ ದಿನ ನನಗೆ ಇನ್ನೊಂದು ಅವಕಾಶವನ್ನ ಕೊಟ್ಟಿದೆ, ನಾನು ಈ ದಿನಕ್ಕಾಗಿ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೀನಿ ಅಂತ ಹೇಳಿ ಕೇಳ್ಕೊಳ್ಬೇಕು. ದಿನ ನಾವು ಯಾವ ವಿಷಯಕ್ಕಾಗಿ ಕೃತಜ್ಞತೆಯನ್ನ ವ್ಯಕ್ತಪಡಿಸಬೇಕು ಅನ್ನೋದನ್ನ ನೆನಪಲ್ಲಿ ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ 3 ವಿಷಯದ ಬಗ್ಗೆ ಕೃತಜ್ಞತೆಯನ್ನ ಸಲ್ಲಿಸಬೇಕು. ಉದಾಹರಣೆಗೆ, ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಬೇಕು. ದೇವ್ರೆ, ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಜೀವವನ್ನ ಕೊಟ್ಟಿದೀಯಾ. ಎಷ್ಟೋ ಜನ ಸಾವನ್ನ ಒಪ್ತಾ ಇರ್ತಾರೆ, ಮಲಗಿ ಎದ್ದೇಳೋದೇ ಇಲ್ಲ. ಅಂತಹ ಸಂದರ್ಭದಲ್ಲಿ ನಾನು ಇವತ್ತು ಎದ್ದಿದ್ದೀನಿ, ನಿಮಗೆ ಕೃತಜ್ಞತೆಯನ್ನ ಅರ್ಪಿಸ್ತೀನಿ ಅಂತ ಹೇಳಿ ದೇವರಿಗೆ ಕೃತಜ್ಞತೆಯನ್ನ ಅರ್ಪಿಸ್ಬೇಕು. ತದನಂತರ ನಮ್ಮ ಕಣ್ಣುಗಳಿಗೆ ಕೃತಜ್ಞತೆಯನ್ನ ಅರ್ಪಿಸ್ಬೇಕು. ನಿರಂತರವಾಗಿ ಕೆಲಸ ಮಾಡುವಂತಹ ನಮ್ಮ ಅಂಗಾಂಗಗಳಿಗೆ ಕೃತಜ್ಞತೆಯನ್ನ ಅರ್ಪಿಸಬೇಕು. ಮಧ್ಯಾಹ್ನ ನಾವು ಈ ಕೃತಜ್ಞತೆಯನ್ನ ಪಟ್ಟಿ ಮಾಡಬೇಕು. ನಮಗೆ ನಮ್ಮ ಬಗ್ಗೆ ಹೆಮ್ಮೆ ಪಡುವಂತಹ ವಿಷಯಗಳ ಬಗ್ಗೆ ಕೃತಜ್ಞತೆಯನ್ನ ವ್ಯಕ್ತಪಡಿಸಬೇಕು. ಉದಾಹರಣೆ ಹೇಳ್ಬೇಕಂತಂದ್ರೆ, ನಾನು ಇವತ್ತು ಈ ರೀತಿ ಅಡುಗೆ ಮಾಡಿದ್ದು ನನಗೆ ತುಂಬಾ ಇಷ್ಟವಾಯಿತು ಅಂತ ಹೇಳಿ ನಮಗೆ ನಾವೇ ಕೃತಜ್ಞತೆಯನ್ನ ವ್ಯಕ್ತಪಡಿಸ್ಕೋಬೇಕು. ಯಾವ ವ್ಯಕ್ತಿಯ ಬಗ್ಗೆ ನಿಮಗೆ ಸಂತೋಷ ಇರ್ತದೋ ಅವರಿಗೆ ಕೃತಜ್ಞರಾಗಿರಿ. ಇಂದು ಯಾವ ವಿಷಯದಲ್ಲಿ ನಿಮಗೆ ಖುಷಿ ವ್ಯಕ್ತವಾಗಿರ್ತದೋ, ಖುಷಿ ಬಂದಿರ್ತದೋ ಆ ವಿಷಯಕ್ಕೂ ಕೂಡ ಕೃತಜ್ಞತೆಯನ್ನ ಬರೆದಿಡಿ. ರಾತ್ರಿ ಮಲಗೋಕ್ಕಿಂತ ಮುಂಚೆ ನೀವು ಕೃತಜ್ಞತೆಯಿಂದ ಯಾವುದಾದರೂ 3 ಕ್ಷಣಗಳ ಬಗ್ಗೆ ಪಟ್ಟಿಯನ್ನು ಮಾಡಿ. ಅದು ಕಷ್ಟದ ದಿನಗಳೇ ಆಗಿರಲಿ ಅಥವಾ ಎಲೆ ಮರಚಿದಂತಹ ಕಾಯಿ ಆಗಿರುವಂತಹ ದಿನಗಳೇ ಆಗಿರಲಿ, ಅಂತಹ ದಿನಗಳಿಗೂ ನೀವು ಕೃತಜ್ಞತೆಯನ್ನ ವ್ಯಕ್ತಪಡಿಸಿ. ಪ್ರತಿದಿನ ನೀವು ಕೃತಜ್ಞತೆಯ ಜರ್ನಲನ್ನು ಶುರು ಮಾಡಿ. ಕೃತಜ್ಞತೆ ಜರ್ನಲ್ ದಿನದಲ್ಲಿ ನೀವು ಕನಿಷ್ಠ 3 ವಾಕ್ಯಗಳನ್ನು ಬರೆಯುವುದನ್ನು ಪ್ರಯತ್ನ ಮಾಡಿ. ಕೃತಜ್ಞತೆಯನ್ನ ವ್ಯಕ್ತಪಡಿಸಿ. ಒಂದು ಶ್ರೀಮಂತ ವ್ಯಕ್ತಿ ತನ್ನ ಜೀವನದಲ್ಲಿ ಏನೂ ಸಾಧಿಸಲಿಕ್ಕಾಗೋದಿಲ್ಲ. ವಿಚ್ಛೇದನ, ಸಾಲ, ಖಿನ್ನತೆಗೆ ಒಳಗಾಗಿರ್ತಾನೆ. ಅಂಥವನು ಏನ್ ಮಾಡ್ತಾನೆ, 355 ದಿನಗಳ ಕಾಲ ಒಂದು ಟಿಪ್ಪಣಿಯನ್ನ ಬರಿತಾನೆ. ಅಂದ್ರೆ ಕೃತಜ್ಞತೆಯನ್ನ ವ್ಯಕ್ತಪಡಿಸ್ತಾನೆ. ಬರಿತಾ ಬರಿತಾ ಹೋದಂತೆ ಅವನ ಜೀವನದಲ್ಲಿ ಒಂದು ಚೇಂಜ್ ಅನ್ನೋದು ಕಾಣಿಸುತ್ತೆ. ವಿಚ್ಛೇದನವಾಗಿರುವಂತಹ ಸಂಬಂಧ ಮರುಕಳಿಸಿ ಬರುತ್ತೆ. ಸಾಲ ಎಲ್ಲ ತೀರಿ ಹೋಗುತ್ತೆ. ಮನಸ್ಸು ಹಗುರ ಆಗುತ್ತೆ. ವೃತ್ತಿ ಜೀವನದಲ್ಲೂ ಕೂಡ ಅವರು ಬಡ್ತಿಯನ್ನ ಪಡಿತಾರೆ. ಕೃತಜ್ಞತೆ ಅನ್ನೋದು 3 ಜನರಿಗೆ ಪ್ರಾಮಾಣಿಕವಾಗಿ ಧನ್ಯವಾದವನ್ನ ನಾವು ಹೇಳಬೇಕು. ಕೇವಲ ಧನ್ಯವಾದವಲ್ಲ,
ಸೂಕ್ತ ಕಾರಣಗಳೊಂದಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕು. ಇವತ್ತು ಈ ಪಾಠವನ್ನ ನೀವು ಹೇಳಿದಿರಿ, ನಿಮ್ಮಿಂದ ಇದನ್ನ ನಾನು ಕಲ್ತಿದ್ದೀನಿ ಅಂತ ಹೇಳಿ ಧನ್ಯವಾದಗಳನ್ನು ಹೇಳಬೇಕು. 5 ನಿಮಿಷಗಳ ಕಾಲಾವಕಾಶವನ್ನು ತಗೊಂಡು ಕೃತಜ್ಞತೆ ಅನ್ನುವಂತಹ ಒಂದು ಡೈರಿಯನ್ನ ಮಾಡಿ ಅದರಲ್ಲಿ ಬರಿಬೇಕು. ನಾವು ಸುತ್ತಮುತ್ತಲೂ ಇರುವಂತಹ ವಾತಾವರಣದ ಬಗ್ಗೆ ಕೃತಜ್ಞತೆಯನ್ನ ವ್ಯಕ್ತಪಡಿಸಬೇಕು. ಗಿಡ ಮರಗಳಿಗೆ ಕೃತಜ್ಞತೆಯನ್ನ ಹೇಳಬೇಕು. ಪ್ರತಿ 2 ಗಂಟೆಗಳಿಗೊಮ್ಮೆ ನಿಮಗೆ ಯಾವುದಕ್ಕೆ ನೀವು ಕೃತಜ್ಞತರಾಗಿರ್ತೀರಿ ಅನ್ನೋದರ ಬಗ್ಗೆ ಕೃತಜ್ಞತೆಯನ್ನ ಸಲ್ಲಿಸಬೇಕು. ಪ್ರತಿದಿನ ಈ ವಾಕ್ಯವನ್ನ ನೀವು ಹೇಳಬೇಕು. ನನ್ನ ಸುತ್ತಮುತ್ತಲಿರುವಂತಹ ಎಲ್ಲ ಸಕಾರಾತ್ಮಕವಾದಂತಹ ಶಕ್ತಿಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅಂಥೇಳಿ ಕೃತಜ್ಞತೆಯನ್ನ ವ್ಯಕ್ತಪಡಿಸಬೇಕು. ನಿಮಗೆ ಯಾರು ಒಳ್ಳೆಯ ಭಾವನೆಗಳನ್ನು, ಸಕಾರಾತ್ಮಕ ಭಾವನೆಗಳನ್ನು ವ್ಯಕ್ತಪಡಿಸಿರುತ್ತಾರೆ, ನಿಮ್ಮ ಜೀವನಕ್ಕೆ ಬದಲಾವಣೆಗೆ ಅವರು ಆಗಿರ್ತಾರೆ, ಅಂತಹ ವ್ಯಕ್ತಿಗೆ ಒಂದು ಕೃತಜ್ಞತೆಯ ಪತ್ರವನ್ನ ಬರೀರಿ. ಈ ರೀತಿ ಕೃತಜ್ಞತೆ ಎನ್ನುವುದು ಒಂದು ಮ್ಯಾಜಿಕಲ್ ಕೀಲಿ ಅಂತಾನೆ ಹೇಳ್ಬೋದು. ಈ ಕೃತಜ್ಞತೆಯನ್ನ ಅಳವಡಿಸಿಕೊಳ್ಳೋದ್ರಿಂದ ಅಸಂತುಷ್ಟತೆ ಕಡಿಮೆ ಆಗ್ತದೆ. ಕೃತಜ್ಞತೆ ಇದ್ದಲ್ಲಿ ಅಸಂತುಷ್ಟತೆ ಇರೋದಿಲ್ಲ. ಆಶೀರ್ವಾದಗಳನ್ನಷ್ಟೇ ಎಣಿಸಿ, ಕೃತಜ್ಞತೆಗಳನ್ನಷ್ಟೇ ಎಣಿಸ್ರಿ. ನೀವು ನೋಡುವಂತಹ ದೃಷ್ಟಿಕೋನ ಬದಲಾಯಿಸ್ತಾ ಹೋದಂತೆ ಅತೃಪ್ತಿ ಅನ್ನೋದು ದೂರ ಆಗ್ತದೆ. ನಮ್ಮ ಜೀವನದ ದಿಕ್ಕನ್ನ ಬದಲಾಯಿಸುವಂತಹ ಒಂದು ಶಕ್ತಿಶಾಲಿಯಾದಂತಹ ಮಾರ್ಗ ಇದಾಗುತ್ತೆ. ಚಿಕ್ಕ ವಯಸ್ಸಿನಿಂದ ಇಲ್ಲಿಯವರೆಗೆ ನಿಮಗೆ ಏನೇನು ವಸ್ತುಗಳು ದೊರೆತಿದ್ದಾವೆ, ಯಾವ ವ್ಯಕ್ತಿಗಳು ನಿಮಗೆ ಒಳ್ಳೆಯದನ್ನ ಬಯಸಿದ್ದಾರೆ, ಅವರಿಗೆ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನ ಹೇಳಿ. ಇದರಿಂದ ನಿಮ್ಮ ಮನಸ್ಸಿನಲ್ಲಿರುವಂತಹ ಅಹಂ ದೂರ ಆಗ್ತದೆ. ಕೋಪ, ದ್ವೇಷ ಎಲ್ಲವೂ ಕೂಡ ದೂರ ಆಗಿ ಪ್ರತಿಯೊಬ್ಬರನ್ನ ಪ್ರೀತಿಸುವುದನ್ನ ಕಲಿತಿರಿ. ಕೊನೆಯ ಕ್ಷಣಗಳಿಗೂ ಕೂಡ ಕೃತಜ್ಞತರಾಗಿರ್ತೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದ.